ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 39ರ ಹೆದೆ ಸುತ್ತಳತೆಯ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಅಂದರೆ ಈ ಬ್ಲೌಸನ್ನು ನಾನು ಕ್ರಾಸ್ ಕಟಿಂಗಲ್ಲಿ ಅಂದರೆ ಫ್ರಂಟ್ ಪಾರ್ಟ್ ಕ್ರಾಸ್ ಕಟ್ ಮಾಡ್ತೀವಲ್ಲ, ಕ್ರಾಸ್ ಕಟಿಂಗ್ ಬ್ಲೌಸನ್ನು ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು ಅನ್ನೋದು ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು 39ರ ಹೆದೆ ಸುತ್ತಳತೆಯ ಬ್ಲೌಸು ಕ್ರಾಸ್ ಕಟಿಂಗ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಮೊದಲೇನು ಮಾಡಬೇಕು, ನೀವು ಇಲ್ಲಿ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಇದ್ದರೆ, ಕೆಳಗಡೆ ಕ್ಲಾತ್ ಹೆಚ್ಚು ಕಡಿಮೆ ಇದ್ದರೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ. ಕಟ್ ಮಾಡಿದ್ಮೇಲೆ ಅಲ್ಲಿಂದ ಮೇಲ್ಗಡೆಗೆ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿ. ಯಾಕೆಂದರೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೋಸ್ಕರ ನೋಡಿ, ಇಲ್ಲಿ 1/4 ಇಂಚಷ್ಟು ನಾನು ಮಾರ್ಕ್ ಮಾಡಿದ್ದೀನಿ. ಈ ರೀತಿ 1/4 ಇಂಚ್ ಮಾರ್ಕ್ ಮಾಡಿದ್ಮೇಲೆ ಈ 1/4 ಇಂಚ್ ಇರುತ್ತಲ್ಲ, ಆ 1/4 ಇಂಚ್ ಮೇಲಿಂದ ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಮೆಜರ್ ಮಾಡಿ. ಇಲ್ಲಿ ಬ್ಲೌಸ್ ಲೆಂತು 13.5 ಇಂಚಿದೆ. 13.5 ಇಂಚಿಗೆ ನೀವು ಇಲ್ಲೇನು ಮಾಡಬೇಕು, ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ 1/2 ಇಂಚಷ್ಟು ಎಕ್ಸ್ಟ್ರಾ ಹ್ಯಾಡ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ 14 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ಕೆಳಗಡೆ ಆಲ್ರೆಡಿ ನಾವು 1/4 ಇಂಚ್ ಬಿಟ್ಟಿರೋದ್ರಿಂದ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗಷ್ಟೇ ಇಲ್ಲಿ ಜಾಯಿಂಟ್ ಅನ್ನೋದು ನೀವು ಮಾಡಬೇಕಾಗುತ್ತೆ. ಸೇಮ್ ಅದೇ ರೀತಿ ಈ ಕಡೆನೂ ನೀವು ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಬ್ಲೌಸ್ ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ 14 ಇಂಚ್ ಹತ್ರ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿವರೆಗೂ ನೀವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಇದಾದಮೇಲೆ ಈಗ ಇದು 39ರ ಹೆದೆ ಸುತ್ತ ಅಂದರೆ ಇಂಚು ಮಿಂಚು 40 ಇಂಚು ಅಂತ ತಿಳಿಯಿರಿ. 40 ಇಂಚು ಬ್ಲೌಸ್ ಮೆಜರ್ಮೆಂಟ್ಗೆ ನೀವು ಇಲ್ಲಿ ಶೋಲ್ಡರ್ ಎಷ್ಟಿರಬೇಕು, ಆರ್ಮ್ ಹೋಲ್ ಎಷ್ಟಿರಬೇಕು, ಆರ್ಮ್ ಡೌನ್ ಎಷ್ಟಿರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು 39ರ ಹೆದೆ ಸುತ್ತಳತೆ ಬ್ಲೌಸ್ ಇರೋದ್ರಿಂದ ನಾನು ಇಲ್ಲಿ ಶೋಲ್ಡರ್ ಅನ್ನೋದು 6 ಇಂಚ್ವರೆಗೂ ಮಾರ್ಕ್ ಮಾಡ್ತೀನಿ. ಇದು 6 ಇಂಚ್ವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಓಕೆ, 6 ಇಂಚು ಶೋಲ್ಡರ್. ಸೇಮ್ ನೀವು ಆರ್ಮ್ ಡೌನು 6 ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲೇನು ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ. ನೀವು ಇಲ್ಲಿ ಆರ್ಮ್ ಹೋಲ್ ಕಡೆ ನಿಮ್ಮ ಫುಲ್ ರೌಂಡ್ ಅನ್ನೋದು ಚೆಕ್ ಮಾಡಿಬಿಟ್ಟು ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಇಲ್ಲ ಸ್ವಲ್ಪ ಕಡಿಮೆ ಅನ್ನೋದು ಬಂತು ಅಂದರೆ ನೀವು ಅಲ್ಲಿ ನೋಡಿಬಿಟ್ಟು ನೀವು 5.5 ಇಡಬೇಕು 6 ಇಡಬೇಕು ಅನ್ನೋದು ನೋಡಿ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಸೇಮ್ ಶೋಲ್ಡರ್ ಎಷ್ಟಿಟ್ಟರೆ ಅಷ್ಟೇ ಇಟ್ಟರೆ ಆಗೋದಿಲ್ಲ. ಕೆಲವರಿಗೆ ಶೋಲ್ಡರ್ ಕಡಿಮೆ ಇರುತ್ತೆ, ಆರ್ಮ್ ಹೋಲ್ ರೌಂಡ್ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ಕೆಲವರಿಗೆ ಆರ್ಮ್ ಹೋಲ್ ರೌಂಡ್ ಕಡಿಮೆ ಇರುತ್ತೆ, ಶೋಲ್ಡರ್ ಅನ್ನೋದು ಜಾಸ್ತಿ ಇರುತ್ತೆ. ಈ ರೀತಿ ಇದ್ದಾಗ ನೀವು ಇಲ್ಲಿ ಅಷ್ಟೇ ವೇರಿಯೇಷನ್ ಅನ್ನೋದು ನೀವು ಮಾಡಬೇಕಾಗುತ್ತೆ. ಅದೇ ನಿಮಗೆ ಎಷ್ಟು ರೌಂಡು ನಿಮ್ಮದು ಟೋಟಲ್ ಆರ್ಮ್ ರೌಂಡ್ ಎಷ್ಟಿದೆ ಅದರ ಮೇಲೆ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ನೋಡಿ, ಇಲ್ಲಿ 6 ಇಂಚ್ ಇಟ್ಟು ಶೋಲ್ಡರು ಸೇಮ್ 6 ಇಂಚ್ ಅನ್ನೋದು ಡೌನ್ ಮಾಡಿದ್ವಿ. ಇಲ್ಲಿಂದನೂ 6 ಇಂಚ್ ಮೆಜರ್ ಮಾಡಿಬಿಟ್ಟು ಎಲ್ ಶೇಪಲ್ಲಿ ನೀವು ಡ್ರಾಯಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಆದಮೇಲೆ ಈಗ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್, ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 16 ಇಂಚ್ ಇದೆ. 16 ಇಂಚು ಅಂದರೆ 16 ಇಂಚನ್ನ 2 ಭಾಗ ಅನ್ನೋದು ನೀವು ಮಾಡಬೇಕು. 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ, 8 ಇಂಚ್ ಬರುತ್ತೆ. ಈ 8 ಇಂಚನ್ನ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಿ. ಇಲ್ಲಿಂದ 8 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಓಕೆ, ಇದಾದಮೇಲೆ ಡಾಟಿಗೋಸ್ಕರ ಹಿಂದೆಗಡೆ ಡಾಟ್ ಹಾಕೋದಕ್ಕೋಸ್ಕರ 1 ಇಂಚ್ ಮಾರ್ಕಿಂಗು. ಇದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನೀವು ಕ್ಲಾತ್ ಎಷ್ಟು ಬಿಡ್ತೀರಿ ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. 1.5 ಇಂಚು 2 ಇಂಚು ನೀವೆಷ್ಟು ಕ್ಲಾತ್ ಬಿಟ್ಟರೆ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ಈ ರೀತಿ ಕೆಳಗಡೆ ನಾವು ಮಾರ್ಕ್ ಮಾಡಿದ್ಮೇಲೆ ಈಗ ನೀವು ಮೇಲ್ಗಡೆ ಚೆಸ್ಟ್ ಪಾರ್ಟನ್ನು ನೀವು ಇಲ್ಲಿ ಮಾರ್ಕಿಂಗ್ ಮಾಡಬೇಕು. ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ಹೇಳಿದ್ನಲ್ಲ 39 ಇದೆ. ಅದೇ ನಾವು ಹಾಫ್ ಮೆಜರ್ ಮಾಡಿದಾಗ 19.5 ಬರುತ್ತೆ ಫ್ರೆಂಡ್ಸ್. 19.5 ಅಂದರೆ 19.5ನ ಮತ್ತೆ 2 ಭಾಗ ಮಾಡಬೇಕಾಗುತ್ತೆ. ಟೋಟಲ್ ಚೆಸ್ಟ್ ಮೆಜರ್ಮೆಂಟನ್ನು 4 ಭಾಗ ಮಾಡಿ. ಇಲ್ಲ ಅಳತೆ ಬ್ಲೌಸ್ ಕೊಟ್ಟಾಗ ಅದನ್ನು ನೀವು 2 ಭಾಗ ಮಾಡಬೇಕಾಗುತ್ತೆ. ಬ್ಯಾಕ್ ಪಾರ್ಟು ಇಲ್ಲಿ ಎಷ್ಟು ಬಂತು, 9.75 ಅನ್ನೋದು ಬಂತು. ಇಲ್ಲಿಂದ ಇಲ್ಲಿಗೆ 9.75ಗೆ ಒಂದು ಮಾರ್ಕ್ ಮಾಡಿ. 9.75ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮಾರ್ಜಿನು ನೀವು ಕೆಳಗಡೆ ಎಷ್ಟು ಬಿಟ್ಟಿರ್ತೀರಿ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಮಾರ್ಕು, ಇಲ್ಲಿ ಒಂದು ಮಾರ್ಕ್ ಮಾಡಿದ್ವಿ. ಇದಾದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ನೀವು ಲೈನ್ ಹಾಕ್ಬಿಡಿ. ನೋಡಿ, ಇದು ಸ್ಟಿಚಿಂಗ್ ಲೈನ್ ಅನ್ನೋದು ಇಲ್ಲಿಗೆ ಬರುತ್ತೆ. ಇದು ಎಕ್ಸ್ಟ್ರಾ ಮಾರ್ಜಿನ್ ಕ್ಲಾತ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಬ್ಯಾಕ್ ನೆಕ್ ಲೆಂತ್ ಎಷ್ಟಿರಬೇಕು ಅನ್ನೋದು ನೋಡಿ. ಇಲ್ಲಿ ನೆಕ್ ಲೆಂತ್ ಅನ್ನೋದು ಇವ್ರದ್ದು ಕಡಿಮೆ ಇದೆ. ಅದರಿಂದ ನೀವು ಏನು ಮಾಡಬೇಕು, ಆರ್ಮ್ ಹೋಲ್ ಸರ್ಕಲ್ ಎಷ್ಟು ತೆಗಿಬೇಕು ಅನ್ನೋದು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಬ್ಲೌಸು 14 ಇಂಚಿದೆ. ಇಲ್ಲಿ ಮೇಲ್ಗಡೆಯಿಂದ ಎಷ್ಟು ಬಂತು ಅನ್ನೋದು ನೋಡಿ. ಇಲ್ಲಿ ಮೇಲ್ಗಡೆಯಿಂದ 7.75 ಅನ್ನೋದು ಬಂದಿದೆ. ಇಲ್ಲಿ 7.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಡ್ತೀನಿ. ಸ್ಟಿಚಿಂಗ್ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ ನಿಮಗೆ ಬರುತ್ತೆ. 7.5 ಇಂಚ್ ಮೇಲ್ಗಡೆಯಿಂದ ಮಾರ್ಕ್ ಮಾಡಿದ್ದೀನಿ. ಇದಾದಮೇಲೆ ಇಲ್ಲಿಂದ ಇಲ್ಲಿ ನೀವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತೀರಿ 7.5 ಇಂಚ್ ಹತ್ರ ಹಾಕಿದ್ಮೇಲೆ
ಈಗ ನೀವು ನೆಕ್ ಎಷ್ಟು ತಗೋಬೇಕು, ಇಲ್ಲಿ ನೆಕ್ಕನ್ನು 3 ಇಂಚ್ವರೆಗೂ ನೀವು ತಗೋಬೋದು. ಇಲ್ಲ ನಿಮ್ಮ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋಗಿದ್ರೆ 2.25 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ 3 ಇಂಚ್ವರೆಗೂ ಮಾರ್ಕ್ ಮಾಡಿ. 3-3.5 ಇಂಚು. ನಿಮ್ಗೆ ಇಲ್ಲಿ ಬ್ರಾಡಾಗಿ ಬೇಕು ನೆಕ್ಕು ಅನ್ನೋಗಿದ್ರೆ ನೀವು ಇಲ್ಲಿ ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ನೆಕ್ಕನ್ನು ತಗೋಬೋದು. ಈ ರೀತಿ ಲೈನ್ ಹಾಕ್ಬಿಟ್ಟು ಇಲ್ಲಿಂದ ನೀವು ನೀಟಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ಈಗ ನಾವು ಏನು ಮಾಡ್ತಿದ್ವಿ, ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಇಲ್ಲಿ 1 ಇಂಚಷ್ಟು ನಾವಿಲ್ಲಿ ಮಾರ್ಕ್ ಮಾಡ್ತಿದ್ವಿ. ಯಾಕೆಂದರೆ ನಾವು ನೆಕ್ ಲೆಂತ್ ಇಟ್ಟಾಗ ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ತಿದ್ವಿ. ಇಲ್ಲಿ ಏನಾಗಿದೆ, ನೆಕ್ ಲೆಂತ್ ಅನ್ನೋದು 7.5 ಇಂಚ್ ಇದೆ. ನೋಡಿ ಕರೆಕ್ಟಾಗಿ 7.5 ಇಂಚ್ ಇದೆ. ಈ 7.5 ಇಂಚ್ ನೆಕ್ ಇದ್ದಾಗ ಇಲ್ಲಿಂದ ಇಲ್ಲಿಗೆ ನೀವು 1.5 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಸೇಮ್ ಇಲ್ಲಿಂದ 6 ಇಂಚಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಈ ಕಡೆ 1 ಇಂಚಷ್ಟು ಗ್ಯಾಪ್ ಬಿಟ್ಟು ಈ 3 ಸರ್ಕಲನ್ನು ನೀಟಾಗಿ ರೌಂಡ್ ಶೇಪಲ್ಲಿ ನೀವು ಡ್ರಾ ಮಾಡಿ. ನೀಟಾಗಿ ರೌಂಡ್ ಶೇಪ್ ಸರ್ಕಲ್ ಅನ್ನೋದು ಇಲ್ಲಿ ಡ್ರಾ ಮಾಡಬೇಕು. ಈ ರೀತಿ ನೀವು ಸರ್ಕಲ್ ಮಾಡಬೇಕು. ಇದಾದಮೇಲೆ ಒಂದು ಸಲ ನಿಮ್ಮದು ಆರ್ಮ್ ಹೋಲ್ ರೌಂಡ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಇದು ಬ್ಲೌಸ್ ಅನ್ನೋದು ಕಟ್ ಮಾಡಿ. ಯಾಕೆಂದರೆ ಒಂದೊಂದು ಸಲ ನಿಮ್ಮದು ಇದು ವೇರಿಯೇಷನ್ ಅನ್ನೋದು ಬಂದಿರುತ್ತೆ, ಕರೆಕ್ಟ್ ಬಂದಿರೋದಿಲ್ಲ, ಒಂದೊಂದು ಸಲ ಕರೆಕ್ಟ್ ಬಂದಿರುತ್ತೆ, ಆ ರೀತಿ ಇರುತ್ತೆ. ಅದರಿಂದ ನೀವು ಇದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಒಂದು ಸಲ ಕಟಿಂಗ್ ಅನ್ನೋದು ಮಾಡಬೇಕು. ಕರೆಕ್ಟ್ 8.5 ಇಂಚ್ ಅನ್ನೋದಿದೆ, ಅಲ್ಲಿಗೆ ಇದು ಕರೆಕ್ಟಾಗಿ ಬ್ಲೌಸ್ ಇದೆ. ಅವ್ರ ಬ್ಲೌಸಲ್ಲಿ 8.5 ಇಂಚ್ ಅನ್ನೋದು ಇದೆ. ಇದು ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ಡಾಟ್ ಹಾಕೋದಕ್ಕೋಸ್ಕರ ಇಲ್ಲಿಂದ ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಲೆಂತು 3.5 ಇಂಚ್ವರೆಗೂ ಮಾರ್ಕ್ ಮಾಡಿ. 3.5-4 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಇದು ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಬ್ಯಾಕ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ನೋಡಿ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿದ್ದೀವಿ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಈಗ ಫ್ರಂಟ್ ಪಾರ್ಟನ್ನು ನಾವು ಕಟಿಂಗ್ ಮಾಡಬೇಕಾಗುತ್ತೆ. ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು ಅಂದರೆ ನಾವು ಇಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸನ್ನು ಕಟ್ ಮಾಡ್ತಿದ್ವಿ. ಅದರಿಂದ ಮೈನ್ ಫ್ಯಾಬ್ರಿಕ್ ಅಂತ ತಗೊಂಡು ನೋಡಿ, ಇದು ಕ್ಲಾತ್ ಅನ್ನೋದು ತಗೊಂಡು ಓಪನ್ ಇರೋದು ಈ ರೀತಿ ನಮ್ಮ ಕಡೆ ಇರಲಿ. ನೀವು ಇದನ್ನು ಯಾವ ರೀತಿನಾದರೂ ಇಡ್ಬೋದು. ಯಾಕಂದರೆ ಕ್ರಾಸ್ ಕಟಿಂಗ್ ಮಾಡೋದ್ರಿಂದ ನಾವು ಓಪನ್ ನಮ್ಮ ಕಡೆ ಇರಬೇಕು, ಕ್ಲೋಸ್ ನಮ್ಮ ಕಡೆ ಇರಬೇಕು ಅನ್ನೋದೇನಿಲ್ಲ. ನಿಮ್ಗೆ ಯಾವ ರೀತಿ ಬ್ಲೌಸ್ ಇರುತ್ತೆ ಅದೇ ರೀತಿ ಇಟ್ಟು ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ ನೋಡಿಬಿಟ್ಟು ಆ ರೀತಿ ಹಿಡಿದು ಇದನ್ನು ನೀವು ಇಲ್ಲಿ ಕ್ರಾಸಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಎಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋದು ನೋಡಿ ಒಂದು ಸಲ. ನೀವು ಎಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗುತ್ತಲ್ಲ ಆ ರೀತಿ ಕ್ರಾಸಲ್ಲಿ ಹಿಡಿದು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡ್ಬೋದು. ನೀವು ಇದೇ ಕ್ರಾಸಲ್ಲೇ ಇಡಬೇಕು ಅನ್ನೋದೇನಿಲ್ಲ. ನೋಡಿ ಈ ರೀತಿ ನಾನು ಇಟ್ಟಿನಲ್ಲ, ಇದೇ ಕ್ರಾಸಲ್ಲಿ ಇಡಬೇಕು ಅನ್ನೋದೇನಿಲ್ಲ. ನಿಮಗೆ ಬೇಕು ಅಂದರೆ ಈ ರೀತಿ ಕ್ರಾಸಲ್ಲೂ ಇಡ್ಬೋದು. ನಿಮ್ಮ ಚಾಯ್ಸು, ನಿಮ್ಗೆ ಯಾವ ರೀತಿ ಕ್ರಾಸ್ ಬೇಕಾಗುತ್ತಲ್ಲ ಅದೇ ರೀತಿ ಇಲ್ಲಿಟ್ಟು ನೀವು ಕಟಿಂಗ್ ಅನ್ನೋದು ಮಾಡ್ಬೋದು. ನಾನು ಇಲ್ಲಿ ಈ ರೀತಿ ಕ್ರಾಸಲ್ಲಿ ಇಡ್ತಿದ್ದೀನಿ ಬ್ಲೌಸನ್ನ. ಈ ರೀತಿ ಬ್ಲೌಸನ್ನು ಕ್ರಾಸಲ್ಲಿ ಇಟ್ಟು ನೀವು ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕ್ ಮಾಡಿದ್ಮೇಲೆ ಈಗ ಬ್ಯಾಕ್ ಪಾರ್ಟನ್ನು ಓಪನ್ ಮಾಡೋಣ. ಈ ರೀತಿ ಓಪನ್ ಮಾಡಿಬಿಟ್ಟು ಈಗ ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇಲ್ಲೇನು ಮಾಡ್ತೀವಿ, ಇಲ್ಲಿಂದ ಇಲ್ಲಿ ನೀವು ಕರೆಕ್ಟ್ ಲೆಂತ್ ಎಷ್ಟಿತ್ತು 6 ಇಂಚ್ವರೆಗೂ ಮಾರ್ಕ್ ಮಾಡಿದ್ರಲ್ಲ, ಸೇಮ್ ಇಲ್ಲಿಂದ 6 ಇಂಚ್ ಮಾರ್ಕ್ ಮಾಡಿದ್ರಿ. ನೀವು ಇಲ್ಲಿ ಆರ್ಮ್ ಹೋಲ್ ರೌಂಡ್ ಅನ್ನೋದು ಮಾರ್ಕ್ ಮಾಡಿದ್ರಿ. ಫ್ರಂಟ್ ಪಾರ್ಟಲ್ಲಿ ಮಾರ್ಕಿಂಗ್ ಅನ್ನೋದು ಬಂದಿತ್ತು. ಇಲ್ಲಿ ನೀವು ಎಷ್ಟು ಇಟ್ಟಿದ್ರಿ, 1.5 ಇಂಚ್ ಇಟ್ಟಿದ್ರಲ್ಲ, ಇಲ್ಲಿ ನೀವು ಅದರಲ್ಲಿ 1.5 ಇಂಚಲ್ಲಿ ಅರ್ಧ ಅನ್ನೋದು 3/4 ಇಂಚ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿ. ಈ ರೀತಿ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ನೀವು ರೌಂಡಲ್ಲಿ ಮಾರ್ಕ್ ಮಾಡಿ. ಆರ್ಮ್ ಹೋಲ್ ರೌಂಡನ್ನು ಮಾರ್ಕ್ ಮಾಡಿ. ಮಾರ್ಕಿಂಗ್ ಆದಮೇಲೆ ಇಲ್ಲಿ ಶೋಲ್ಡರ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ. 3/4 ಅನ್ನೋದು ನಿಮಗೆ ಶೋಲ್ಡರ್ ಅನ್ನೋದು ಬರಬೇಕು. ಇಲ್ಲಿ ಕರೆಕ್ಟ್ 3/4 ಇಂಚ್ ಇದೆ. ಅದೇ ರೀತಿ ನೆಕ್ ಲೆಂತ್ ಎಷ್ಟು ಬೇಕು, ಫ್ರಂಟಲ್ಲಿ ನೆಕ್ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ಇಲ್ಲಿ ಫ್ರಂಟ್ ನೆಕ್ ಲೆಂತು 6 ಇಂಚ್ ಇದೆ ಫ್ರೆಂಡ್ಸ್. ಅದರಿಂದ ನಾನು ಇಲ್ಲಿ ಶೋಲ್ಡರ್ ಜಾಯಿಂಟು ಸೇರಿಬಿಟ್ಟು 6.5 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ಇಲ್ಲಿವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಟ್ಟು ಈ ನೆಕ್ ಹತ್ರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ನೀಟಾಗಿ ರೌಂಡ್ ಶೇಪ್ ಮಾರ್ಕ್ ಮಾಡಿದ್ವಿ. ಇದಾದಮೇಲೆ ಈಗ ನೀವು ಇಲ್ಲಿ ಮಾಡಬೇಕಾಗಿರೋದು ಇನ್ನೂ ಒಂದಿದೆ. ಇಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಈ ಚೆಸ್ಟ್ ಮೆಜರ್ಮೆಂಟ್ ಮಾಡಿ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಯಾಕಂದರೆ ಒಂದೊಂದು ಸಲ ವೇರಿಯೇಷನ್ ಅನ್ನೋದು ಬಂದಿರುತ್ತೆ. ನೀವು ಆ ರೀತಿ ವೇರಿಯೇಷನ್ ಮಾಡಿದಾಗ ಏನಾಗುತ್ತೆ, ಇದು ಆಲ್ರೆಡಿ ಕ್ಲಾತ್ ಅನ್ನೋದು ಈ ರೀತಿ ಎಕ್ಸ್ಪೆಂಡ್ ಆಗುತ್ತೆ. ನಿಮಗೆ ಗೊತ್ತಿರುತ್ತಲ್ಲ, ಕ್ರಾಸ್ ಕಟಿಂಗ್ ಬ್ಲೌಸು ಅಂದರೆ ಎಕ್ಸ್ಪೆಂಡ್ ಆಗ್ತಿರುತ್ತೆ.
ಈ ರೀತಿ ಎಕ್ಸ್ಪೆಂಡ್ ಆದಾಗ ನೀವು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇಟ್ಟಾಗ ಏನಾಗುತ್ತೆ, ನಿಮಗೆ ಬ್ಲೌಸ್ ಫ್ರಂಟ್ ಪಾರ್ಟ್ ಲೂಸ್ ಆಗಿಬಿಟ್ಟು ಫಿನಿಶಿಂಗ್ ಅನ್ನೋದು ನೀಟ್ ಬರೋದಿಲ್ಲ. ಅದರಿಂದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ಮೆಜರ್ ಮಾಡಿ. ನಿಮ್ಮದು ಬ್ಲೌಸ್ ಎಷ್ಟಿತ್ತು, ನೀವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ರಲ್ಲ ಅಷ್ಟು ಕರೆಕ್ಟಾಗಿರಬೇಕು. ನಿಮ್ಮದು ಬ್ಯಾಕ್ ಪಾರ್ಟಲ್ಲಿ 9.75 ಇಂಚ್ ಇಟ್ಟಿದ್ರಿ ನೋಡಿ, ಕರೆಕ್ಟಾಗಿ 9.75 ಇಂಚ್ಗೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಇದೆ. ಈ ರೀತಿ ಕರೆಕ್ಟಾಗಿ ಬಂದಿದೆ ಅಂದರೆ ನಿಮ್ಮ ಬ್ಲೌಸಲ್ಲಿಗೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇಲ್ಲ ಅಂದರೆ ನಿಮ್ಮದು ಇಲ್ಲೇನಾದರೂ ಚೇಂಜ್ ಇದ್ದರೆ ನೀವು ಇಲ್ಲಿ ಸ್ವಲ್ಪ ನೆಕ್ ಹತ್ರ ಈ ಲೈನ್ ಮಾರ್ಕ್ ಮಾಡಿರ್ತೀರಲ್ಲ, ಈ ಲೈನ್ ಮೋಸ್ಟ್ಲಿ ಸ್ವಲ್ಪ ಚೇಂಜ್ ಆಗಿರ್ಬೋದು. ಇದನ್ನು ನೀವು ಸರಿ ಮಾಡಿದ್ರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಇದಾದಮೇಲೆ ಈಗ ಮಾಮೂಲಿ ನೀವು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ತೀರಲ್ಲ, ಇಲ್ಲಿಂದ ಇಲ್ಲಿ 1.5 ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. ಸೇಮ್ ಈ ಕಡೆನೂ 1.5 ಇಂಚ್ ಅನ್ನೋದು ಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಲೈನ್ ಹಾಕಿದ್ವಿ. ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಈಗ ನಿಮ್ಮದು ಫ್ರಂಟ್ ಪಾರ್ಟ್ ಲೆಂತ್ ಎಷ್ಟು ಬರುತ್ತೆ ಅಂತ ನೋಡಿ. ನಿಮ್ಮದು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಿಂದ ಮೆಜರ್ ಮಾಡಿ. ಇಲ್ಲ ಅಂದರೆ ಈಗ 1.5 ಇಂಚ್ ಬಿಟ್ಮೇಲೆ ಇಲ್ಲಿಗೆ ಕರೆಕ್ಟಾಗಿ ನಿಮ್ಮದು ಲೆಂತ್ ಅನ್ನೋದು ಬರುತ್ತೆ. ಇದಾದಮೇಲೆ ಈಗ ನೀವು ಇಲ್ಲಿಂದ 3 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿ. ಇಲ್ಲಿ ಡಾಟಿಗೋಸ್ಕರ 2.5 ಇಂಚ್ ಒಂದು ಮಾರ್ಕ್ ಮಾಡಿ. ಇಲ್ಲಿಂದ ಡಾಟ್ ಲೆಂತ್ 2.5 ಇಂಚ್ಗೊಂದು ಮಾರ್ಕ್ ಮಾಡಿ. ನೋಡಿ ಇಲ್ಲಿ 2.5 ಇಂಚ್ಗೊಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ಪಾಯಿಂಟ್ 4 ಇಂಚ್ಗೊಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಮಿಡಲ್ ಡಾಟ್ ಅನ್ನೋದು ಮಾರ್ಕ್ ಮಾಡಿಬಿಡಿ. ಕರೆಕ್ಟಾಗಿ ನಿಮಗೆ ಮಿಡಲ್ ಡಾಟ್ ಅನ್ನೋದು ಚೆಸ್ಟಿಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಕೆಳಗಡೆಯಿಂದ 1.5 ಇಂಚ್ ಮಾರ್ಕ್ ಮಾಡಿಬಿಟ್ಟು ಈ ಸೈಡ್ ಇರುತ್ತಲ್ಲ, ಈ ಸೈಡಿಂದ ಇಲ್ಲೊಂದು 1/2 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಡಾಟ್ ಪಾಯಿಂಟ್ ಒಂದು ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಒಂದು ಲೈನ್ ಹಾಕ್ಬಿಟ್ಟು ಇಲ್ಲಿ 2.5 ಇಂಚ್ಗೆ ಒಂದು ಡಾಟನ್ನು ಮಾರ್ಕ್ ಮಾಡಿ. ಇದಾದಮೇಲೆ ಹಾರ್ಮೋಲ್ ಕಡೆಯಿಂದ ಸೇಮ್ ಇಲ್ಲಿಂದ ಹಾರ್ಮೋಲ್ ಕಡೆಯಿಂದ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ಡಾಟ್ ಲೆಂತ್ ಎಷ್ಟು 4 ಇಂಚ್ವರೆಗೂ 3.5 ಇಂಚು 4 ಇಂಚ್ವರೆಗೂ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ 4th ಡಾಟ್ ಇಲ್ಲಿ ನಿಮಗೆ ಬರುತ್ತೆ. ಈ ರೀತಿ ನೀವು ಡಾಟ್ಸನ್ನು ಹಾಕಬೇಕು. ಇದಾದಮೇಲೆ ಇಲ್ಲಿ ಒಂದು 1/4 ಇಂಚಷ್ಟು 1/2 ಇಂಚಷ್ಟು ಮಾರ್ಕ್ ಮಾಡಿ ಕೆಳಗಡೆಗೆ ಈ ಡಾಟ್ ಪಾಯಿಂಟಿಂದ ನೋಡಿ ಇಲ್ಲಿಂದ ನೀಟಾಗಿ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಬ್ಲೌಸನ್ನು ಕಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಕ್ರಾಸ್ ಕಟಿಂಗ್ ಬ್ಲೌಸ್ ಅಂದರೆ ಇದಿಷ್ಟೇ. ಈ ರೀತಿ ಕ್ರಾಸಲ್ಲಿ ಇಟ್ಟು ನೀವು ಮಾರ್ಕ್ ಮಾಡಿಬಿಟ್ಟು ಬ್ಲೌಸ್ ಲೆಂತ್ ಮೆಜರ್ ಮಾಡಿಬಿಟ್ಟು ಕರೆಕ್ಟ್ ಇಲ್ಲಿ ಪಾಯಿಂಟ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಕ್ರಾಸ್ ಕಟಿಂಗ್ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಇದು ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ಲ ಅದೇ ರೀತಿ ಕಟ್ ಮಾಡಿ. ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಕಟಿಂಗ್ ಅನ್ನೋದು ಮಾಡಿದ್ವಿ. ಕರೆಕ್ಟಾಗಿ ಕಟ್ ಮಾಡಿದ್ಮೇಲೆ ಇಲ್ಲಿ ನೀವು ಡಾಟ್ಸ್ ಇಡೋ ಕಡೆ ಟಕ್ಸ್ ಇಟ್ಬಿಡಿ. ಅದೇ ರೀತಿ ಇಲ್ಲಿ ಫಿಟ್ಟಿಂಗ್ ಮಾಡ್ತೀರಲ್ಲ, ಈ ಫಿಟ್ಟಿಂಗ್ ಮಾರ್ಜಿನ್ ಕಡೆ ಒಂದು ಟಕ್ಸ್ ಇಟ್ಬಿಟ್ರೆ ಇಲ್ಲಿ ಫಿಟ್ಟಿಂಗ್ ಮಾಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಕ್ರಾಸ್ ಬೆಲ್ಟಿಗೋಸ್ಕರ ಇದು ಎಷ್ಟು ಅಗಲ ಇದೆ ಅಂತ ಒಂದು ಸಲ ಚೆಕ್ ಮಾಡಿಬಿಡಿ. ಚೆಕ್ ಮಾಡಿಬಿಟ್ರೆ ನಿಮಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಾದಮೇಲೆ ಈಗ ಒಂದು ಸಲ ಬ್ಯಾಕ್ ಪಾರ್ಟ್ ಮೇಲೆ ಇದನ್ನು ಇಟ್ಟು ನೋಡಿ. ಬೇಕು ಅಂದರೆ ನೀವು ಇಟ್ಟು ನೋಡ್ಬೋದು, ಇಲ್ಲ ಅಂದರೆ ಬೇಕಿರೋದಿಲ್ಲ. ನೋಡಿ ಈ ರೀತಿ ಇಟ್ಟು ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ಸ್ ನೋಡಿ ಶೋಲ್ಡರ್ ಕ್ಲಾತ್ ಅನ್ನೋದು ಕರೆಕ್ಟಾಗಿರಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಎಕ್ಸ್ಟ್ರಾ ಕ್ಲಾತನ್ನು ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಿ. ಇಲ್ಲಿ ನೋಡಿ ಈ ರೀತಿ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಬರುತ್ತೆ. ಈಗ ನಾವಿಲ್ಲಿ ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ. ಸ್ಲೀವ್ಸ್ ಕಟಿಂಗೋಸ್ಕರ ಕ್ಲಾತನ್ನು ಈ ರೀತಿ ನೀಟಾಗಿದ್ದು ಡಬಲ್ ಫೋಲ್ಡ್ ಅನ್ನೋದು ಹಾಕಿ ನೋಡಿ ಫ್ರೆಂಡ್ಸ್, ಇದು ಡಬಲ್ ಫೋಲ್ಡಲ್ಲಿ ಈ ರೀತಿ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕ್ಲಾತ್ ಸ್ಟ್ರೈಟ್ ಆಗಿರೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಮೇಲ್ಗಡೆ ಸ್ಟಿಚಿಂಗ್ಗೋಸ್ಕರ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿ. ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡಿದ್ಮೇಲೆ ಈಗ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದು ನೀವು ನೋಡಬೇಕಾಗುತ್ತೆ. ಸ್ಲೀವ್ಸ್ ಲೆಂತು 7.5 ಇಂಚ್ ಬೇಕಾಗಿರೋದ್ರಿಂದ ಇಲ್ಲಿಂದ ಇಲ್ಲಿ 8 ಇಂಚ್ವರೆಗೂ ಮಾರ್ಕ್ ಮಾಡೋಣ. ಅಂದರೆ ಸ್ಟಿಚಿಂಗ್ ಆಗೋಷ್ಟೊತ್ತಿಗೆ ನಿಮಗೆ 7.5 ಇಂಚ್ಗೆ ಸ್ಲೀವ್ಸ್ ಲೆಂತ್ ಅನ್ನೋದು ಬರುತ್ತೆ. ಇಲ್ಲಿ 8 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ಸೇಮ್ ನೀವು ಈ ಕಡೆನೂ ಒಂದು 8 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಲೀವ್ಸ್ ಹತ್ರ ನೀವು ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ.
ಈ ರೀತಿ ಹಾಕಿದ್ಮೇಲೆ ಈಗ ನಿಮ್ಮದು ಕೈ ಸುತ್ತಾಳತೆ ಎಷ್ಟಿದೆ ನೋಡಿ, ಅಲ್ಲಿ ಕೈ ಸುತ್ತಾಳತೆನ ಇಲ್ಲಿ ಮಾರ್ಕಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕೈ ಸುತ್ತಾಳತೆ 7 ಇಂಚಿದೆ ಫ್ರೆಂಡ್ಸ್. ಇಲ್ಲಿ 7 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೀವು ಕ್ಲಾತ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಕ್ಲಾತ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಾತ್ ಶಾರ್ಟೇಜ್ ಆಗುತ್ತೆ. ಇದಾದಮೇಲೆ ಇಲ್ಲಿಂದ ಡೌನು ನೀವು ಎಷ್ಟು ತೆಗಿಬೇಕು 3.5 ಇಂಚ್ವರೆಗೂ ಡೌನ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ 3.5 ಇಂಚು ಕರೆಕ್ಟ್ ಡೌನ್ ಅನ್ನೋದು ಈ ಬ್ಲೌಸ್ ಮೆಜರ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ. ಇಲ್ಲಿಗೆ ಕರೆಕ್ಟ್ 3.5 ಇಂಚ್ ಬರುತ್ತೆ. ಇದಾದಮೇಲೆ ನಿಮ್ಮದು ಟೋಟಲ್ ಆರ್ಮ್ ರೌಂಡ್ ಎಷ್ಟಿತ್ತು 8.5 ಇಂಚ್ ಇತ್ತಲ್ಲ, 8.5 ಇಂಚಲ್ಲಿ ನೀವು ಅರ್ಧ ಇಂಚ್ ತೆಗೆದು 8 ಇಂಚ್ ಅನ್ನೋದು ಇಲ್ಲಿಂದ ಇಲ್ಲಿವರೆಗೂ ನೋಡಿ 8 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಒಂದು 1/2 ಇಂಚಷ್ಟು ಕಡಿಮೆ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ 1.5 ಇಂಚಷ್ಟು, ಅದೇ ರೀತಿ ಇಲ್ಲಿ 1/2 ಇಂಚಷ್ಟು ನೋಡಿ, ಇಲ್ಲಿ 1.5 ಇಂಚು 1 ಇಂಚ್ ಹತ್ರ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನು ನೀವು 2 ಇಂಚಷ್ಟು ಕ್ಲಾತ್ ನೋಡಿ, ಇಲ್ಲಿ ಕ್ಲಾತ್ ಶಾರ್ಟೇಜ್ ಆಗುತ್ತೆ, ಕ್ಲಾತನ್ನು ಜಾಯಿಂಟ್ ಮಾಡಬೇಕು. ಈ ರೀತಿ ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನೀವು ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ಲಾತನ್ನು ನೀವು ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ. ಇದಾದಮೇಲೆ ಈಗ ಇಲ್ಲಿ 1.5 ಇಂಚ್ ಇರುತ್ತಲ್ಲ, ಇಲ್ಲಿಂದ ನೀಟಾಗಿ ಸ್ಲೀವ್ಸ್ ರೌಂಡ್ ಅನ್ನೋದು ಡ್ರಾ ಮಾಡಿ. ಈ ರೀತಿ ಡ್ರಾ ಮಾಡಿದ್ಮೇಲೆ ಇಲ್ಲಿಂದ ನೋಡಿ ಇಲ್ಲಿಗೆ ಎಷ್ಟಿದೆ 7.5 ಇದೆ, 7.5ಲಿ ಅರ್ಧ ಮಾರ್ಕ್ ಮಾಡಿ. 7.5ಲಿ ಅರ್ಧ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಮಾರ್ಕ್ ಮಾಡಿ ಕಟ್ ಮಾಡಿದ್ರಲ್ಲ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. ಫ್ರಂಟ್ ಪಾರ್ಟಲ್ಲಿ ಎಷ್ಟು ಮಾರ್ಕ್ ಮಾಡಿರ್ತೀರಲ್ಲ 1/2 ಇಂಚು 3/4 ಇಂಚು ಅದನ್ನು ಮಾರ್ಕ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡಿ. ಸ್ಲೀವ್ಸಿಗೆ ಈ ರೀತಿ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡಬೇಕು. ಈಗ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡಿದ್ರಲ್ಲ ಇದೇ ರೀತಿ ಕಟ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇಲ್ಲಿ ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಸ್ಟಿಚ್ ಮಾಡ್ತೀರಲ್ಲ ಆವಾಗ ನೀವು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಿ. ಇಲ್ಲಿ ಒಂದು ಟಕ್ಸು, ಇಲ್ಲಿ ಫ್ರಂಟ್ ಪಾರ್ಟ್ ಕಡೆ ಒಂದು ಟಕ್ಸು, ಶೋಲ್ಡರ್ ಜಾಯಿಂಟ್ ಕಡೆ ಒಂದು ಟಕ್ಸ್ ಅನ್ನೋದು ಇಟ್ಬಿಡಿ. ಅಲ್ಲಿಗೆ ಸ್ಲೀವ್ಸ್ ಅನ್ನೋದು ಕಟಿಂಗ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ನಾನು ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿನಲ್ಲ, ಎಕ್ಸ್ಟ್ರಾ ಕ್ಲಾತನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಆ ರೀತಿ ನೀವು ಇಲ್ಲಿ ಕಟಿಂಗ್ ಮಾಡಿಬಿಟ್ಟು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ ಸ್ಲೀವ್ಸಿಗೆ. ಈಗ ನಾವು ಕ್ರಾಸ್ ಬೆಲ್ಟ್ ಅನ್ನೋದು ಕಟ್ ಮಾಡೋಣ. ಕ್ರಾಸ್ ಬೆಲ್ಟಿಗೋಸ್ಕರ ಈ ರೀತಿ ಕ್ಲಾತನ್ನು ಹಿಡಿದು ಇಲ್ಲಿ ಕ್ಲಾತನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಸ್ಟ್ರೈಟ್ ಲೈನ್ ಹಾಕಿ ಇದು 4 ಪೀಸ್ ಅನ್ನೋದು ಬೇಕಾಗುತ್ತೆ. ನಿಮ್ಮ ಕಡೆ ಸೇಮ್ ಇದು ಕ್ಲಾತ್ ಆಗುತ್ತೆ ಅಂದರೆ 4 ಪೀಸ್ ಮಾಡಿ, ಇಲ್ಲಾಂದರೆ ಇದರಲ್ಲಿ 2 ಪೀಸ್ ಮಾಡಿ, ಬೇರೆ ಕ್ಲಾತಲ್ಲಿ ನೀವು 2 ಪೀಸ್ ಅನ್ನೋದು ಮಾಡಿ. ಇದಾದಮೇಲೆ ನಿಮ್ಮದು ಫ್ರಂಟ್ ಪಾರ್ಟಲ್ಲಿ ಮೆಜರ್ ಮಾಡಿದ್ರಲ್ಲ ಎಷ್ಟು ಲೆಂತ್ ಇದೆ ಬ್ಲೌಸ್ ಅನ್ನೋದು ನೋಡಿಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಅಷ್ಟನ್ನು ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಲ್ಲಿ ನೀವು ಡಾಟಿಗೋಸ್ಕರ 2.5 ಇಂಚ್ ಬಿಟ್ಟಿರೋದ್ರಿಂದ ಆ 2.5 ಇಂಚನ್ನ ಬಿಟ್ಟು ಇಲ್ಲಿ ಕ್ರಾಸ್ ಬೆಲ್ಟ್ ಉದ್ದನ ನೀವು ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲಿ ಸ್ಟಾರ್ಟಿಂಗಿಂದ ನೋಡಿ ಇಲ್ಲಿಂದ 3.5 ಇಂಚ್ಗೊಂದು ಮಾರ್ಕ್ ಮಾಡಿ. ಸೇಮ್ ಇನ್ನೊಂದು ಕಡೆ 3 ಇಂಚು ಒಂದು ಮಾರ್ಕಿಂಗನ್ನು ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿಂದ ಇಲ್ಲಿಗೆ ರೌಂಡಲ್ಲಿ ನೀವು ಕ್ರಾಸ್ ಬೆಲ್ಟ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಈ ರೀತಿ ಒಂದೊಂದು ಪಾಯಿಂಟೇ ಡೌನ್ ಬರ್ತಾ ಮತ್ತಿಲ್ಲಿ ಅಪ್ ಅನ್ನೋದು ಹೋಗಬೇಕು. ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಅನ್ನೋದು ಮಾರ್ಕ್ ಮಾಡಿದ್ರಿ. ಈಗ ಇದೇ ಪೀಸು ಈಗ ಕ್ರಾಸ್ ಬೆಲ್ಟ್ ಯಾವ ರೀತಿ ನೀವು ಮಾರ್ಕ್ ಮಾಡಿದಿರಲ್ಲ ಅದೇ ರೀತಿ ಕಟ್ ಮಾಡಿ. ನೋಡಿ ಈ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿದ್ದೀವಿ. ಇಲ್ಲಿ 3.5 ಇಂಚ್ ಹತ್ರ ಒಂದು ಟಕ್ಸ್ ಇಟ್ಬಿಟ್ರೆ ಇದು ಫ್ರಂಟ್ ಪಾರ್ಟ್ ಕಡೆ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ. ಈಗ ನೋಡಿ ಕ್ರಾಸ್ ಕಟಿಂಗ್ ಬ್ಲೌಸನ್ನು ಕಟ್ ಮಾಡಿದ್ದೀವಿ. ಫ್ರಂಟು ಬ್ಯಾಕು ಸ್ಲೀವ್ಸು ಕ್ರಾಸ್ ಬೆಲ್ಟು ಇವೆಲ್ಲ ಕಟ್ ಮಾಡಿದ್ದೀವಿ. ಅರ್ಥ ಆಯ್ತಲ್ಲ. ಕ್ರಾಸ್ ಕಟಿಂಗ್ ಬ್ಲೌಸನ್ನೇ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.